Hello dear students, welcome to my channel. So ಇವತ್ತು ನೋಡಿ very important NCERT numerical based on Wheatstone's network. So Wheatstone's network ಮೇಲೆ ಇರೋ very important numerical. Even last year ಕೂಡ Wheatstone's network ಮೇಲೆ numerical ಬಂದಿತ್ತು. ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸೊ ಕಿರ್ಚಾಫರ್ಸ್ ವೋಲ್ಟೇಜ್ ಲಾ ನಾವು ತುಂಬಾ ಕೇರ್ಫುಲ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಒಂದು ಕ್ರಾಮರ್ಸ್ ರೂಲ್ ಅಂತ ಯೂಸ್ ಮಾಡಿ ಇದನ್ನ ನಾನು ಸಿಂಪ್ಲಿಫೈ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಸೊ ವಿಡಿಯೋನ ಕಂಪ್ಲೀಟ್ ಕೇರ್ಫುಲ್ ಆಗಿ ವಾಚ್ ಮಾಡಿದ್ರೆ ಸೊ ತುಂಬಾ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಲೂಪ್ಸ್ ನ ಫಸ್ಟ್ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಈಗ ಎ ಬಿ ಡಿ ಎ ಇದು ಒಂದು ಕ್ಲೋಸ್ಡ್ ಕಂಡಕ್ಟಿಂಗ್ ಪಾತ್. ಸೊ ಇಂಡಿಕೇಶನ್ ನಾನು ಇಲ್ಲಿ ಕ್ಲಾಕ್ ವೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಕ್ಲಾಕ್ ವೈಸ್. ಓಕೆ, ಸೊ ಇದು ಕೂಡ ಕ್ಲಾಕ್ ವೈಸ್ ತಗೊಂತಾ ಇದ್ದೇನೆ. ಸೊ ಇಂಡಿಕೇಶನ್ ಏನ್ ಮಾಡಿದ್ದೀನಿ, ಸೊ ಆ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಸೊ ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ. ಸೊ ಆ ಡೈರೆಕ್ಷನ್ ಅಲ್ಲಿ ಇಲ್ಲ ಅಂದ್ರೆ ಸೊ ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ನೆಗೆಟಿವ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಲೆಟ್ ಅಸ್ ಅಪ್ಲೈ ದ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಸೊ ಅಪ್ಲೈ KVL to the loop ಬಂದು ಎ ಬಿ ಡಿ ಎ ನೋಡಿ, ಎ ಟು ಬಿ ಈಗ ಕರೆಂಟ್ ಫ್ಲೋ ಆಗ್ತಾ ಇರೋದು ಕ್ಲಾಕ್ ವೈಸ್. ಸೊ ಇಂಡಿಕೇಶನ್ ಕ್ಲಾಕ್ ವೈಸ್ ಇದೆ. ಸೊ ಅದಕ್ಕೆ ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ. ಸೊ ಇದು +100 I1 ಬರುತ್ತೆ. ನೆಕ್ಸ್ಟ್ ಬಿ ಟು ಡಿ ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ಇದೆ, ಅದು ಪಾಸಿಟಿವ್ ಬರುತ್ತೆ, +15 IG ಬರುತ್ತೆ. ಸೊ ನೆಕ್ಸ್ಟ್ ಡಿ ಟು ಎ ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಆಂಟಿ ಕ್ಲಾಕ್ ಇದೆ, ಸೊ ಅದಕ್ಕೆ ನೆಗೆಟಿವ್ ಬರುತ್ತೆ. ದಟ್ ಇಸ್ -60 I2. ಸೊ ಈ ಲೂಪ್ ಅಲ್ಲಿ ಯಾವುದೇ ರೀತಿ EMF ಇಲ್ಲ, ಸೊ ಅದಕ್ಕೆ 0. ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಸಮೇಷನ್ ಆಫ್ IR is equal to summation of E. So algebraic sum of product of current resistance in different parts is equal to algebraic sum of EMF ಬರುತ್ತೆ. ಸೊ ಈ ಲೂಪ್ ಅಲ್ಲಿ EMF ಇಲ್ಲ, ಸೊ ಅದಕ್ಕೆ ಸೊ ಈ ಟರ್ಮ್ ಏನಾಗುತ್ತೆ 0. ಈಗ ನೋಡಿ, ಇದನ್ನ ಇನ್ನು ಫರ್ದರ್ ನಾವು ಸಿಂಪ್ಲಿಫೈ ಮಾಡ್ಬೋದು. ಸೊ ಡಿವೈಡೆಡ್ ಬೈ 5 ಆನ್ ಬೋತ್ ಸೈಡ್ಸ್ ಮಾಡೋಣ. ಸೊ 0/5 ಏನಾಗುತ್ತೆ 0. ಈಗ ಇದನ್ನ ಕ್ಯಾನ್ಸಲ್ ಮಾಡಿ. ಸೊ ಎಷ್ಟು ಬರುತ್ತೆ 20 I1 +3 IG. So -12 I2 is equal to 0. Okay, so call this as equation number 1 ಅಂತ choose ಮಾಡೋಣ. So this is very important equation. So ಇಲ್ಲಿ 3 equations ಬರುತ್ತೆ. So ಆ equations ನಾವು ಕರೆಕ್ಟ್ ಆಗಿ ತಗೋಬೇಕು. So this is equation number 1. Call this as equation number 1. First equation. And then next step only, let us apply the Kirchhoff's voltage law. Apply again KVL to the next loop bandu, that is BC DB. So BC DB. ಈಗ ನೋಡಿ, B to C indication clock current flowing clock ಇದೆ, ಪಾಸಿಟಿವ್ ಬರುತ್ತೆ. ಅಂದ್ರೆ ಅದು 10 I1 -10 IG. ಓಕೆ, ಈಗ ನೋಡಿ, ನೆಕ್ಸ್ಟ್ C to D ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಆಂಟಿ ಕ್ಲಾಕ್ ಇದೆ, ಇದು ನೆಗೆಟಿವ್ ಬರುತ್ತೆ. ಸೊ -5 I2 -5 IG. Next D to B indication clock is a current flowing anti clock is, so that is negative. So -15 IG is equal to, there is no EMF, e local EMF illa, so that is 0. So 10 I1 minus 10 5 15 -30 IG -5 I2 is equal to 0. So again equation now divided by 5 ಮಾಡಿ ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಬಹುದು. 1s are 6s are 1s are 2s are. ಸೊ ಇದೇನು ಬರುತ್ತೆ 2 I1 -6 IG -I2 is equal to 0.
So call this as equation number 2 and the choose mark. Okay, this is equation number 2. Equation number 2. The next, apply the Kirchhoff's voltage law. Apply the Kirchhoff's apply KVL to the next loop, that is A D C A D C E A. ನೋಡಿ A D C E A. So ಈ ಲೂಪ್ಗೆ ನಾನು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಇಸ್ ಸೇಮ್, ಸಮೇಷನ್ ಆಫ್ IR is equal to summation of E. ಸೊ ಈಗ ನೋಡಿ ಇಂಡಿಕೇಶನ್ ಕ್ಲಾಕ್, ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ಇದೆ, ಪಾಸಿಟಿವ್ ತಗೋಬೇಕು. ಸೊ ಪ್ಲಸ್ 60 ಆಯಿತು, ಪ್ಲಸ್ 60 ಆಯಿತು. ಓಕೆ, ನೆಕ್ಸ್ಟ್ ಏನು ಬರುತ್ತೆ, ಪ್ಲಸ್ ಇಂಡಿಕೇಶನ್ ಕ್ಲಾಕ್ ಇದೆ, ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ಇದೆ, ಪ್ಲಸ್ 5 ಆಯಿತು, ಪ್ಲಸ್ 5 ಆಯಿತು, ಪ್ಲಸ್ 5 IG, ಪ್ಲಸ್ 5 IG. ಸೊ ದಟ್ ಈಸ್ ಈಕ್ವಲ್ ಟು EMF is 10. ಇದು ಪಾಸಿಟಿವ್, ಯಾಕೆಂದ್ರೆ ಇಂಡಿಕೇಶನ್ ಕ್ಲಾಕ್, ಕರೆಂಟ್ ಡ್ರಾ ಆಗ್ತಾ ಇರೋದು ಕೂಡ ಕ್ಲಾಕ್. ಸೊ ಇದು ಕ್ಲಾಕ್ ವೈಸ್ EMF ಆಗುತ್ತೆ, ಅದಕ್ಕೆ ಪಾಸಿಟಿವ್ ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್. ಸೊ ಈಗ ಅಗೇನ್ ಇದಕ್ಕೆ ನಾವು ಡಿವೈಡೆಡ್ ಬೈ 5 ಮಾಡ್ಬೋದು. ಡಿವೈಡೆಡ್ ಬೈ 5 ಮಾಡಿದ್ರೆ 1s 2s, ಇಲ್ಲಿ 5 ಕ್ಯಾನ್ಸಲ್, 5 ಕ್ಯಾನ್ಸಲ್. ಸೊ ಇದು 1s 2s, ರೈಟ್. ಸೊ ಈಗ ನೋಡಿ 12 plus 1 13 ಬರುತ್ತೆ, ರೈಟ್. ಸೊ ಇಲ್ಲಿ I1 ಕೋಎಫಿಷಿಯಂಟ್ ಏನೂ ಇಲ್ಲ, ಸೊ ಅದಕ್ಕೆ ನಾನು ಅದನ್ನ 0 ಅಂತ ಚೂಸ್ ಮಾಡ್ಕೊಳ್ತೇನೆ. ಸೊ 0 I1 ಪ್ಲಸ್ ನೆಕ್ಸ್ಟ್ IG ತಗೋಣ. ಕೋಎಫಿಷಿಯಂಟ್ ಆಫ್ IG ಏನಿದೆ 1 ಇದೆ. ಸೊ 1 IG ನೋಡಿ 1 IG ಪ್ಲಸ್ ಏನು ಬರುತ್ತೆ, just 1 IG. So ಇದು 12 plus 1 13 I2 plus 13 I2. So that is equal to 2. So call this as equation number 3. Equation number 3. This is equation number 3. ನೋಡಿ ಇಲ್ಲಿ 0 I1 ಕೋಎಫಿಷಿಯಂಟ್ ಇಲ್ಲ, ಅದಕ್ಕೆ 0 ಅಂತ ಚೂಸ್ ಮಾಡಿದ್ದೀನಿ. 1 IG. ಸೊ ಇದು 12 plus 1 13 I2, that is equal to 2. ಈಗ ನೋಡಿ ಡಿಟರ್ಮಿನೆಂಟ್ ಮೆಥಡ್ ಅಲ್ಲಿ ಅದು ಕ್ರಾಮರ್ಸ್ ರೂಲ್ ಯೂಸ್ ಮಾಡಿ ಪ್ರಾಬ್ಲಮ್ ಸಿಂಪ್ಲಿಫೈ ಈಸಿಯಾಗಿ ಮಾಡ್ಬೋದು. ಸೊ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ರೂಲ್ ಯೂಸ್ ಮಾಡಿದ್ರೆ. So let us consider your 3 cross 3 determinant. Okay, ನೋಡಿ ಇದನ್ನ ಯಾವ ರೀತಿ ತಗೋಬೇಕು ನೋಡ್ಕೊಳ್ಳಿ. ಈಗ ಫಸ್ಟ್ ಈಕ್ವೇಶನ್ ಅಲ್ಲಿ I1 ಕೋಎಫಿಷಿಯಂಟ್ ಏನಿದೆ, ಸೊ 20 ಇದೆ. ಸೊ ಅದನ್ನ ಕಾಲಮ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಈಕ್ವೇಶನ್ ಅಲ್ಲಿ I1 ಕೋಎಫಿಷಿಯಂಟ್ 2 ಇದೆ. ಸೊ ಈ ಈಕ್ವೇಶನ್ ಅಲ್ಲಿ ಏನು ಇದೆ, ಅದಕ್ಕೆ ನಾನು 0 ಅಂತ ಚೂಸ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದ್ರೆ ಫಸ್ಟ್ ಈಕ್ವೇಶನ್ ಅಲ್ಲಿ IG ಕೋಎಫಿಷಿಯಂಟ್ 3 ಇದೆ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಏನಿದೆ, -6 ಇದೆ, ರೈಟ್. ನೆಕ್ಸ್ಟ್ ಈಕ್ವೇಶನ್ ಅಲ್ಲಿ 1 ಇದೆ, IG ಕೋಎಫಿಷಿಯಂಟ್ ಇಸ್ 1. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಅಲ್ಲಿ I2 ಕೋಎಫಿಷಿಯಂಟ್ಸ್ ಹೋಗಬೇಕು. ಸೊ ದಿಸ್ ಇಸ್ -12. ಸೊ ನೆಕ್ಸ್ಟ್ ಈಕ್ವೇಶನ್ -1. ಓಕೆ, ರೈಟ್. ಸೊ ಈಕ್ವೇಶನ್ ಅಲ್ಲಿ 13 ಇದೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ಡೆಲ್ಟಾ ಇಸ್ ಈಕ್ವಲ್ ಟು, ನೋಡ್ಕೊಳ್ಳಿ ತುಂಬಾ ಕೇರ್ಫುಲ್ ಆಗಿ ಇದನ್ನ ಮಾಡ್ಬೇಕು ನಾವು. ಡೆಲ್ಟಾ ಇಸ್ ಈಕ್ವಲ್ ಟು 20 ಆಫ್, ಸೊ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಸೊ 20 ಆಫ್ 13 6 13 6 ಎಷ್ಟು ಬರುತ್ತೆ, ಇದನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 13 into 6 is 78.
So minus 78 ಬರೋದಿದೆ actually minus 78. So plus minus of minus 1, that is plus 1. Okay. So the minus of minus agate, that is plus. Next minus 3 of, what is minus 3 of 2 into 13, that is 26. 26 minus 0. Next minus 12 of 2 minus 0. Okay. So the minus 77 agate. So 77 into 20. So that is 1540. So 1540 minus 1540. So minus 26 into 3. 26 into 3 minus 78 minus 24. So 78 plus 24 plus 1540. So total 1642 ಬರುತ್ತೆ. So delta value ನಮಗೆ minus 1642 ಬರುತ್ತೆ. Okay, so after that now delta G calculate ಮಾಡಬೇಕು. So delta G ಯಾವ ರೀತಿ calculate ಮಾಡಬೇಕು ನೋಡ್ಕೊಳ್ಳಿ. So again ನಾವು determinant 3 cross 3 determinant use ಮಾಡಬೇಕು. Determinant. Okay. ಈಗ coefficients of I1 ಹಾಗೆ ಇರುತ್ತೆ, ಏನು ಚೇಂಜಸ್ ಇಲ್ಲ. Even I2 coefficient same ಹಾಗೆ ಇರುತ್ತೆ, minus 12. Okay, minus 1, right? 13. But instead of IG coefficients, ಈಗ ಕಾನ್ಸ್ಟೆಂಟ್ಸ್ ತಗೋಬೇಕು ನೋಡಿ. ಫಸ್ಟ್ ಈಕ್ವೇಶನ್ 0 ಇದೆ ಕಾನ್ಸ್ಟೆಂಟ್, RHS side ಇದು 0 ಇದೆ. Okay, so ಇಲ್ಲಿ 2 ಇದೆ. So ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. So delta G is equal to 20 of 0 minus of minus plus 2. It is 0 agate. Next minus 12 of 2 into 2 4. So this is 40 minus 48, minus 8 ಬರುತ್ತೆ, right? So finally ನೋಡಿ Ig is equal to formula delta G by delta. So minus 8 divided by minus 1642. So minus cancel agate. 1642. 8 divided by 1642. 8 divided by 1642 ಮಾಡಿದ್ರೆ, so we will get the value ಏನು ಬರುತ್ತೆ ಅಂದ್ರೆ 0.00487. Okay, so point shift ಮಾಡಿ 1 2 3 ಅಂದ್ರೆ 4.87 into 10 power minus 3 ಅಂದ್ರೆ 4.87 milliampere. 4.87 milliampere. So that is the value of current flowing through the galvanometer. Current flowing through the galvanometer value is to 4.87 milliampere. 4.87 milliampere. Right answer. Okay. Ig is 4.87 milliampere. So ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ, ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಈಗ ಇದೇ ತರ ಇನ್ನೂ ಒಂದು ನ್ಯೂಮರಿಕಲ್ ಇದೆ. ಸೊ ಈಗ ಅದು ಟ್ರೈ ಮಾಡೋಣ. ಸೊ ಇದು ಕೂಡ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ನ್ಯೂಮರಿಕಲ್ ನಾನು ಮಾಡ್ತಿದ್ದೇನೆ. ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಈ ತರ ನ್ಯೂಮರಿಕಲ್ಸ್. ಏನಿಲ್ಲ, ಕಿರ್ಚಾಫರ್ಸ್ ವೋಲ್ಟೇಜ್ ನ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಸೊ ಪ್ರಾಬ್ಲಮ್ ನೀಟಾಗಿ ಸಾಲ್ವ್ ಆಗುತ್ತೆ. ಸೊ ವಿತೌಟ್ ಎನಿ ಮಿಸ್ಟೇಕ್ಸ್ ನೀವು ಆರಾಮಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು.
ಈಗ ನೋಡ್ಕೊಳ್ಳಿ. Next numerical, determine the current in each branch of the each branch of the network shown in figure. ಈಗ ಇಲ್ಲಿ ನಂಬರ್ ಆಫ್ ಬ್ರಾಂಚಸ್ ಇದೆ. ಸೊ ಒನ್ ಬೈ ಒನ್ ನಾವು ಇನ್ನು ಫಸ್ಟ್ ಕಿರ್ಚಾಫರ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಿ. ಸೊ ಅದಾದ್ಮೇಲೆ ಈಚ್ ಬ್ರಾಂಚ್ ಅಲ್ಲಿರೋ ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಈಗ ನೋಡಿ, ಲೆಟ್ ಅಸ್ ಅಪ್ಲೈ ದ ಕಿರ್ಚಾಫರ್ಸ್ ವೋಲ್ಟೇಜ್ ಲಾ. ಫಸ್ಟ್ ನಾವು ಅಪ್ಲೈ ಮಾಡಬೇಕಾಗಿರೋದು ಕಿರ್ಚಾಫರ್ಸ್ ವೋಲ್ಟೇಜ್ ಲಾ, KVL ಟು ದ ಲೂಪ್. ಫಸ್ಟ್ ಲೂಪ್ ಇಲ್ಲಿ ನಾನು ಎ ಬಿ ಸಿ ಎ ತಗೊಂಡಿದ್ದೀನಿ, ಎ ಬಿ ಸಿ ಎ. ಓಕೆ, ಅಪ್ಲೈ KVL ಟು ದ ಲೂಪ್ ಎ ಬಿ ಸಿ ಎ, ಎ ಬಿ ಸಿ ಎ. ಇಂಡಿಕೇಶನ್ ಡೈರೆಕ್ಷನ್ ಅಲ್ಲಿ ಇದ್ರೆ ಪಾಸಿಟಿವ್, ಇಲ್ಲ ಅಂದ್ರೆ ಅದು ನೆಗೆಟಿವ್ ಆಗುತ್ತೆ. ನೋಡ್ಕೊಳ್ಳಿ, ಎ ಟು ಬಿ ಆಕ್ಚುಲಿ ಇಂಡಿಕೇಶನ್ ಇಸ್ ಕ್ಲಾಕ್, ಕರೆಂಟ್ ಫ್ಲೋಯಿಂಗ್ ಇಸ್ ಕ್ಲಾಕ್, ಅಂದ್ರೆ ಪಾಸಿಟಿವ್ ಬರುತ್ತೆ ಇಲ್ಲಿ. ಕರೆಕ್ಟಾ? 4I2 plus 4I2. Okay, plus 4I2. Next, plus 2I2 plus 2I2 plus 2I3 plus 2I3. Okay, plus 2I2 plus 2 into I2 of 2 into I2 plus I3, and 2I2 plus 2I3. Next, indication clock, current flowing is clock. ಅಂದ್ರೆ ಇಲ್ಲಿ I1 into 1 ಅಂದ್ರೆ 1I1 plus I1 is equal to EMF is 10, that is positive. Okay, so ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ I1 2 plus 4 6 ಆಗುತ್ತೆ, 6I2 ಕರೆಕ್ಟಾ, plus 2I3 plus 2I3 is equal to 10. So call this equation number 1, first equation. Kirchhoff's voltage law neatly apply ಮಾಡಬೇಕು ನಾವು. That is very important. Okay, next apply again Kirchhoff's voltage law. Apply Kirchhoff's voltage law to the loop. Apply Kirchhoff's voltage law to the loop. Next loop ಇದು ತಗೋಣ. ನೆಕ್ಸ್ಟ್ ಲೂಪ್ ಅಲ್ಲಿ ನಾನು ನೋಡಿ ಇಂಡಿಕೇಶನ್ ಹೇಗೆ ಮಾಡ್ತಾರೆ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ಸೊ ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಅದು ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಅದು ನೆಗೆಟಿವ್ ಆಗುತ್ತೆ. ರೈಟ್, ಈಗ ನೋಡಿ ಎ ಡಿ ಸಿ, ಎ ಡಿ ಸಿ ಎ, ಎ ಡಿ ಸಿ ಎ. ಈ ಲೂಪ್ಗೆ ನಾವು ಅಪ್ಲೈ ಮಾಡ್ತಾ ಇರೋದು ಎ ಡಿ ಸಿ ಎ. ಸೊ ಫಸ್ಟ್ ಎ ಟು ಡಿ ಬನ್ನಿ. ಇಂಡಿಕೇಶನ್ ಕ್ಲಾಕ್, ಕರೆಂಟ್ ಫ್ಲೋಯಿಂಗ್ ಕ್ಲಾಕ್, ಅಂದ್ರೆ ಅದು ಪಾಸಿಟಿವ್ ಆಗುತ್ತೆ. ಸೊ 4I1 minus 4I2, 4I1 minus 4I2. ನೆಕ್ಸ್ಟ್ ನೋಡಿ ಎಲ್ಲ ನೆಗೆಟಿವ್ ಬರುತ್ತೆ, ಇದು ಮೈನಸ್ ಬಂದ್ಬಿಡುತ್ತೆ, ಅದು ಮೈನಸ್. ಓಕೆ, ಮೈನಸ್ 2 of I2 plus I3 minus I1. Okay, next positive plus I1 is equal to in ಬರುತ್ತೆ 10. 4I1 minus 4I2 minus 2I2 minus 2I2 minus 2I3 ನೋಡಿ, minus into minus plus ಆಗುತ್ತೆ, plus 2I1. okay, plus I1 is equal to 10. ಈಗ 2 plus 4 6 plus 1 7I1. okay, ನೋಡಿ minus 4 ಇದು minus 2.
This is 2i3. Okay. Right. Minus 4i2 minus 2i2 minus 6i2 minus 6i2 minus 2i3 minus 2i3. Okay. That is equal to 10. Equal to 10. All this equation number 2. Equation number 2. So next again apply Kirchhoff's voltage law to the loop. Next loop ನೋಡ್ಕೊಳ್ಳಿ. ಇದು loop indication ನೋಡಿ ಏನು ಮಾಡ್ತಾ ಇದ್ದೀನಿ ನಾನು indication that is anti-clock. ಅಂದ್ರೆ ಆ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಆ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ. ಈಗ ಇಲ್ಲಿಂದ ಬನ್ನಿ ನೋಡಿ B2 ದಿಸ್ ಇಸ್ BCDEB BCDEB. ಓಕೆ. B2C ನೋಡಿ ಕರೆಂಟ್ ಬಂದು I2 plus I3 resistance is 2 that is positive ಅಂದ್ರೆ 2I2 plus 2I3 plus 2I3 plus 2I2 plus 2I3 minus 2I1 next in brother. That's all. That is equal to EMF is positive because this is anti-clockwise EMF. Indication is anti-clockwise. So plus 5 brother. So ಈಗ ನೋಡಿ minus 2I1 okay. 2I2 plus 2I2 4I2 minus 2I1 complete I2 2I2 4I2 2I3 4I3 plus 4I3 is equal to 5. So there are 3 equations. First now find out ಮಾಡ್ಕೋಬೇಕು. So that is very important. ಅದಾದ್ಮೇಲೆ simplify ಮಾಡೋದು easy ಆಗುತ್ತೆ. All this is equation number 3. So equations careful ಆಗಿ ಅಬ್ಸರ್ವ್ ಮಾಡಿ. ಈಗ ನೋಡಿ ಒಂದು ಸ್ಮಾಲ್ ಟ್ರಿಕ್ ನಿಮ್ಗೆ ಹೇಳ್ತೇನೆ. ಈ 2 equations 1 and 2 ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಇಲ್ಲಿ ಪ್ಲಸ್ 6I2 ಪ್ಲಸ್ 2I3 ಇಲ್ಲಿ ಮೈನಸ್ 6I2 ಮೈನಸ್ 2I3 ಇದೆ. ಸೊ ನಾವು ಸಿಂಪಲ್ ಆಗಿ ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಮಾಡಿಬಿಟ್ರೆ 6I2 2I3 ಕ್ಯಾನ್ಸಲ್ ಆಗ್ಬಿಟ್ಟು 7 plus 1 ಏನಾಗುತ್ತೆ 7 plus 1 that is 8I1 is equal to 10 plus 10 20 ಅಂದ್ರೆ I1 is equal to 4 2s 5 5/2 ಬರುತ್ತೆ 5/2 ಆಂಪಿಯರ್ ಅಂದ್ರೆ 2.5 ಆಂಪಿಯರ್ ನೋಡಿ ಒಂದು ಬ್ರಾಂಚ್ ಅಲ್ಲಿ ಕರೆಂಟ್ ನಮಗೆ ಬಂದ್ಬಿಟ್ಟು I1 ಅಂದ್ರೆ I1 ಎಲ್ಲಿದೆ CA ಬ್ರಾಂಚ್ ಅಲ್ಲಿ ಇದೆ. ಓಕೆ CA ಬ್ರಾಂಚ್ ಕರೆಂಟ್ ಓಕೆ ದಟ್ ಈಸ್ I1 CA ಬ್ರಾಂಚ್ ಅಲ್ಲಿ I1 ಕರೆಂಟ್ ದಟ್ ಈಸ್ 5/2 ಅಂದ್ರೆ 2.5 ಆಂಪಿಯರ್ ನಮಗೆ ಸಿಕ್ತು. ಸೊ ಈಗ ನೆಕ್ಸ್ಟ್ ಯಾವ್ದಾದ್ರು ಒಂದನ್ನ ಎಲಿಮಿನೇಟ್ ಮಾಡಬೇಕಾಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಈಗ ನೋಡಿ ಈಕ್ವೇಶನ್ 3ಗೆ ನಾನು 2 ಮಲ್ಟಿಪ್ಲೈ ಮಾಡ್ತೇನೆ. ಈಕ್ವೇಶನ್ 3 ಅಲ್ಲ ಈಕ್ವೇಶನ್ 1ಗೆ 2 ಮಲ್ಟಿಪ್ಲೈ ಮಾಡ್ತೇನೆ. ಸೊ ಈಕ್ವೇಶನ್ 1ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ.
equation 1 ಗೆ 2 ಮಲ್ಟಿಪ್ಲೈ ಮಾಡ್ತಾ ಇರೋದು 2i1 2i1 okay plus 6 into 2 12i2 plus 4i3 is equal to 20 okay ಈಗ ನೋಡಿ equation 3 ಏನಿದೆ minus 2i1 ಇದೆ right plus 4i2 ಇದೆ plus 4i3 is equal to 5 ಇದೆ ಸೊ ಇದಕ್ಕೆ ನಾನು ಮೈನಸ್ ಮಲ್ಟಿಪ್ಲೈ ಮಾಡ್ತೀನಿ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ ಪ್ಲಸ್ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಸೊ ಆಗ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ i3 ಟರ್ಮ್ ಈಗ ನಾನು ಎಲಿಮಿನೇಟ್ ಮಾಡ್ತಾ ಇದ್ದೇನೆ i3 ಟರ್ಮ್ ಎಲಿಮಿನೇಟ್ ಆಗ್ತಾ ಇದೆ ಓಕೆ ಸೊ ಇನ್ನು ರಿಮೈನಿಂಗ್ ಏನು ಬರುತ್ತೆ ನೀವು ಆರಾಮಾಗಿ ಹೇಳ್ಬೋದು ವೆರಿ ಸಿಂಪಲ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ 2i1 plus 2i1 ಬಂದು 4i1 ಈಗ ನೋಡಿ ಮೈನಸ್ 12 minus 4 is 8i2 is equal to 20 minus 5 ಬಂದು 15 ಬರುತ್ತೆ right so ಈಗ 4i1 is 5/2 minus 8i2 is equal to 15 ones are twos are okay 8i2 ಈ ಕಡೆ ಶಿಫ್ಟ್ ಮಾಡೋಣ ಇದು ಪ್ಲಸ್ ಆಗುತ್ತೆ so 10 5 into 2 10 minus 15 10 minus 15 ಅಂದ್ರೆ ಇದು minus 5/8 ಬಂತು minus 5/8 ampere so that is the value of i2 so i2 calculate ಮಾಡಿದ್ದೀನಿ ನೋಡಿ that is minus 5/8 ಬರುತ್ತೆ minus 5/8 ampere so ಇದು 2 plus 2 4i1 so 12 minus 4 1 minute 12 minus 4 actually this is plus plus 8i2 so is equal to 20 minus 5 15 is actually plus plus okay so in baratte 8i2 is equal to 15 minus 10 is 5 so i2 is equal to 5/8 plus 5/8 ampere so this is the value of i2 ಕರೆಕ್ಟ್ ನೋಡಿ ಕೇರ್ಫುಲ್ ಆಗಿ ಮಾಡಬೇಕು ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋದ್ರೆ ಸೊ ಮಿಸ್ಟೇಕ್ಸ್ ಇದ್ರೆ ಅವಾಯ್ಡ್ ಆಗುತ್ತೆ ನೆಕ್ಸ್ಟ್ ಈಗ ನೋಡಿ ವಿ ವಿಲ್ ಗೆಟ್ i1 ಬಂದಿದೆ i2 ಬಂದಿದೆ ನೆಕ್ಸ್ಟ್ ನಮ್ಗೆ ಏನ್ ಬೇಕು i3 ಬೇಕು ಸೊ ಒಂದು ಕೆಲಸ ಮಾಡೋಣ i1 i2 ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಈಕ್ವೇಶನ್ 1 ಫ್ರಮ್ ಈಕ್ವೇಶನ್ ನಂಬರ್ 1 from equation number 1 i1 is 5/2 plus 6i2 is 5/8 plus 2 i3 is equal to 10 okay so ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ನಮಗೆ i3 ಸಿಗುತ್ತೆ ನೋಡಿ 2 2s are 2 3s are 2 3s are 2 4s are 3s are 4s are so this is in ಬರುತ್ತೆ ಇದು 5/2 plus 15/4 okay plus 2i3 is equal to 10 ಈಗ ಇದರಲ್ಲಿ ನಾವು 5/2 ಕಾಮನ್ ತೆಗೆದ್ಬಿಟ್ರೆ 5/2 ಕಾಮನ್ ತೆಗೆದ್ರೆ
So 1 plus 3 by 2 ಆಗುತ್ತೆ. So plus 2i3 is equal to 10. So 2 plus 3 5 ಅಂದರೆ 5 by 2. 5 by 2 of 5 by 2 plus 2i3 is equal to 10. So ಇದು 25 by 4 ಆಗುತ್ತೆ. 25 by 4 plus 2i3 is equal to ಬರುತ್ತೆ 10. So LCM is 4 ಆಗುತ್ತೆ. LCM is 4 ಅಂದರೆ 25 ಈ ಕಡೆ ಇದನ್ನ ಶಿಫ್ಟ್ ಮಾಡೋಣ. 2i3 10 minus 25 by 4 40 minus 25 40 minus 25 ಅಂದರೆ ಎಷ್ಟು ಬರುತ್ತೆ 15 ಬರುತ್ತಲ್ಲ 15 by 4 so 4 into 2 ಓಕೆ ಅಂದರೆ ಇದು 15 by 8 15 by 8 ಆಂಪಿಯರ್. ಸೊ i3 ಬಂದು 15 by 8 ಆಂಪಿಯರ್. ಈಗ ನೋಡಿ ಸಿ ಎ ಬ್ರಾಂಚ್ ನಮಗೆ ಕರೆಂಟ್ 2.5 ಸಿಕ್ಕಿದೆ. ಸೊ ಅದಾದಮೇಲೆ ಎ ಬಿ ಬ್ರಾಂಚ್ ಅಲ್ಲಿ ಕರೆಂಟ್ i2 ಇದೆ. i2 ಆಲ್ರೆಡಿ ನಾನು ಫೈಂಡ್ ಔಟ್ ಮಾಡಿದ್ದೀನಿ. i2 ದಟ್ ಈಸ್ 5 by 8 ಆಂಪಿಯರ್. ನೆಕ್ಸ್ಟ್ ಯಾವುದು ಬಿ ಸಿ ಬ್ರಾಂಚ್ ಅಲ್ಲಿ ಸೊ ಕರೆಂಟ್ i2 ಪ್ಲಸ್ i3 ಇದೆ. ಸೊ i2 ಪ್ಲಸ್ i3 ಅಂದರೆ i2 plus i3 5 by 8 plus 15 by 8 ಅಂದರೆ ಇದು 20 by 8 4 2s are 5s are ನೋಡಿ 5 by 2 ಬರುತ್ತೆ 5 by 2 ಆಂಪಿಯರ್. ಸೊ ಬಿ ಸಿ ಬ್ರಾಂಚ್ ಅಲ್ಲಿ 5 by 2 ಆಂಪಿಯರ್. ಸೊ ನೆಕ್ಸ್ಟ್ ಸಿ ಡಿ ಬ್ರಾಂಚ್ ಅಲ್ಲಿ ಕರೆಂಟ್ i2 plus i3 minus i1. i2 plus i3 ನೋಡಿ ನಾವು ಮಾಡಿದೀವಿ 5 by 2 i2 plus i3 is 5 by 2 minus i1 5 by 2 minus 5 by 2 ಬರ್ತಾ ಇದೆ. ಓಕೆ 5 by 2 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಸೊ ಈ ಬ್ರಾಂಚ್ ಅಲ್ಲಿ ಕರೆಂಟ್ 0 ಬರ್ತಾ ಇದೆ. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವ ಬ್ರಾಂಚ್ ಇದು ಡಿ ಇ ಬಿ ಬ್ರಾಂಚ್ ಅಲ್ಲಿ i3 ಕರೆಂಟ್ ಇದೆ. ಸೊ i3 ಕರೆಂಟ್ ಬಂದು 15 by 8 ಆಂಪಿಯರ್. ಇದು ನೋಡಿ ಎಲ್ಲ ಬ್ರಾಂಚಸ್ ಅಲ್ಲಿ ಕರೆಂಟ್ ಬಂತ ಒಂದ್ಸರಿ ಚೆಕ್ ಮಾಡಿ. ಕ್ರಾಸ್ ಚೆಕ್ ಮಾಡಿದ್ರೆ ಸಪೋಸ್ ಏನೋ ಮಿಸ್ಟೇಕ್ ಆಗಿದ್ರೆ ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಈಗ ನೋಡಿ ಫಸ್ಟ್ ಎ ಬಿ ಬ್ರಾಂಚ್ ಕರೆಂಟ್ 5 by 8 ಬಿ ಸಿ ಬ್ರಾಂಚ್ ಕರೆಂಟ್ ಎಷ್ಟು ಬಂತು ದಟ್ ಈಸ್ 5 by 2 ಬಂದಿದೆ. ಸಿ ಡಿ ಬ್ರಾಂಚ್ 0 ಬಂದಿದೆ. ಡಿ ಬಿ ಬ್ರಾಂಚ್ ಅಲ್ಲಿ ನಮಗೆ 15 by 8 ಬಂದಿದೆ. ಓಕೆ ಎ ಬಿ ಬ್ರಾಂಚ್ ಅಲ್ಲಿ ನಮಗೆ 5 by 8 ಬಂದಿದೆ. ಯಾವ್ದಾದ್ರು ಬ್ರಾಂಚ್ ಉಳ್ಕೊಂಡಿದ್ಯಾ ಚೆಕ್ ಮಾಡಿ. ಎ ಬಿ ಕಂಪ್ಲೀಟ್ ಆಯ್ತು, ಬಿ ಸಿ ಕಂಪ್ಲೀಟ್ ಆಯ್ತು, ಸಿ ಎ i1 ಅದೇ ಇದೆಯಲ್ಲ ದಿಸ್ ಇಸ್ ಸಿ ಎ. ಎಲ್ಲ ಬ್ರಾಂಚಸ್ ಕಂಪ್ಲೀಟ್ ಆಯ್ತು. ದಿಸ್ ಇಸ್ ಸಿ ಎ ಬ್ರಾಂಚ್ ಅಲ್ಲಿ ನಮಗೆ 2.5 1 2 3 4 5 ಟೋಟಲ್ 5 ಬ್ರಾಂಚಸ್ ಅಲ್ಲಿ ಸೊ ಕರೆಂಟ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ದಿಸ್ ಇಸ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ನ್ಯೂಮರಿಕಲ್. ಸೊ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸೊ ನಿಮ್ಗೆ ಇದರಲ್ಲಿ ಏನೋ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್.
Okay, so thanks for watching this video.